ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಹಾರ ಸೇವನೆಯ ನಿಯಮಗಳು. ಆಹಾರ ಸೇವನೆ ಮಾಡಲು ಮೊದಲು ಸ್ವಚ್ಛವಾಗಿ ಕೈ ಕಾಲುಗಳನ್ನು ತೊಳೆದುಕೊಳ್ಳಬೇಕು. ಶಾಂತವಾದ ಮನಸ್ಸಿನಿಂದ ಊಟ ಮಾಡಬೇಕು. ಊಟ ಮಾಡುವಾಗ ಸಿಡುಕು ಇರಬಾರ್ದು. ಹೆಚ್ಚು ಮಾತನಾಡುವುದು, ನಗುವುದು ಮಾಡಬಾರ್ದು. ಆಹಾರವನ್ನು ಹೊಟ್ಟೆ ತುಂಬ ಸೇವಿಸಬಾರ್ದು. ಬಹಳ ಕಡಿಮೆಯೂ ಸೇವಿಸಬಾರ್ದು. ಆಹಾರ ಕಡಿಮೆ ಸೇವಿಸುವುದರಿಂದ ಬೇಗ ಜೀರ್ಣವಾಗುವುದು. ಹೆಚ್ಚಿನ ಆಹಾರ ಸೇವನೆಯಿಂದ ಅಜೀರ್ಣವಾಗಿ ಶಾರೀರಿಕ ಬಳಲಿಕೆ ಕಂಡುಬರುವುದು ಮತ್ತು ಆರೋಗ್ಯ ಕೆಡುವುದು. ಚೆನ್ನಾಗಿ ಹಸಿವೆಯಾದ ನಂತರ ಆಹಾರ ಸೇವಿಸಬೇಕು. ಆಹಾರವನ್ನು ಚೆನ್ನಾಗಿ ಅಗಿದು ಸೇವಿಸಬೇಕು. ಅವಸರವಾಗಿ ಊಟ ಮಾಡುವುದರಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಹಸಿ ತರಕಾರಿ, ಮೊಳಕೆಯೊಡೆದ ಬೇಳೆಕಾಳುಗಳು, ನೆನೆಸಿದ ಕಾಳುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಅವು ಸುಲಭವಾಗಿ ಜೀರ್ಣವಾಗುತ್ತವೆ. ತರಕಾರಿ, ಹಣ್ಣುಗಳನ್ನು ಆಹಾರದಲ್ಲಿ ಪ್ರತಿದಿನ ಸೇವಿಸುವುದು ಉತ್ತಮ. ರಾತ್ರಿಯ ಊಟ ಸುಲಭವಾಗಿ ಜೀರ್ಣವಾಗುವಂತಿರಬೇಕು. ತಾಜಾ ಹಸಿ ತರಕಾರಿಗಳು, ಸೊಪ್ಪನ್ನು ಪ್ರತಿದಿನ ಸೇವಿಸಬೇಕು. ಕ್ಯಾರೆಟ್, ಸೌತೆಕಾಯಿ, ಟೊಮೆಟೊ, ಮೂಲಂಗಿ, ಹಸಿ ತರಕಾರಿಗಳನ್ನು ಪ್ರತಿದಿನ ಆಹಾರದೊಂದಿಗೆ ಸೇವಿಸುವುದು ಉತ್ತಮ. ಹಸಿ ಖಾರ, ಖಾರದ ಪುಡಿ, ಮಸಾಲೆ ಪದಾರ್ಥ, ಉಪ್ಪಿನ ಸೇವನೆ, ಸಿಹಿ ತಿಂಡಿಗಳ ಸೇವನೆ, ಕರಿದ ಪದಾರ್ಥಗಳ ಸೇವನೆ ಕೂಡ ಮಿತಿಯಾಗಿರಬೇಕು. ಕಾಫಿ, ಚಹಾ ಸೇವನೆ ಮಿತಿಯಾಗಿರಬೇಕು. ಧೂಮಪಾನ ತ್ಯಜಿಸಬೇಕು. ಮಾದಕ ವಸ್ತುಗಳ ಸೇವನೆ ಮಾಡಬಾರದು. ಮಾಂಸಾಹಾರಿಗಳು ಮಾಂಸವನ್ನು ಮಿತವಾಗಿ ಸೇವಿಸುವುದು ಆರೋಗ್ಯ ದೃಷ್ಟಿಯಿಂದ ಉತ್ತಮ. ಊಟದ ಮಧ್ಯದಲ್ಲಿ ನೀರು ಕುಡಿಯುವುದು ಒಳ್ಳೆಯದಲ್ಲ. ಊಟ ಮಾಡಿದ ಅರ್ಧ ಗಂಟೆಯ ನಂತರ ನೀರು ಕುಡಿಯುವುದು ಒಳ್ಳೆಯದು. ಪ್ರತಿದಿನ 8 ಗ್ಲಾಸ್ ನೀರು ಕುಡಿಯಬೇಕು. ರಾತ್ರಿ ಸಮಯದಲ್ಲಿ ಲಘು ಆಹಾರ ಸೇವಿಸಿ ಊಟ ಮಾಡಿದ ತಕ್ಷಣ ಮಲಗಬಾರದು. ಊಟಕ್ಕೂ ಮಲಗುವುದಕ್ಕೂ 1 ಗಂಟೆಯ ಅಂತರವಿರಲಿ. ರಾತ್ರಿಯ ಊಟದ ನಂತರ ಸ್ವಲ್ಪ ಕಾಲ ಓಡಾಡಿ ಮಲಗುವುದು ಉತ್ತಮ. ರಾತ್ರಿ ಮಲಗುವುದಕ್ಕಿಂತ ಮೊದಲು ಹಲ್ಲುಜ್ಜುವುದು ಉತ್ತಮ. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.